ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸುಷ್ಮಿತಾ ಜೈ ಕನ್ನಡ ವ್ಲಾಗ್ಸ್. ನಾನು ಸುಷ್ಮಿತಾ ಜೈ. ಸೊ ನನ್ನ ಇವತ್ತಿನ ವೀಡಿಯೋ ಬಂದುಬಿಟ್ಟು ಎಗ್ ಬಿರಿಯಾನಿ ಮಾಡ್ತಾಯಿದ್ದೆ. ಸೊ ಆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ತುಂಬ ಬೇಗನೆ ಸಿಂಪಲ್ಲಾಗಿ ತುಂಬ ಟೇಸ್ಟಿಯಾಗಿ ಮಾಡ್ಕೋಬೋದು ಈ ಬಿರಿಯಾನಿನ. ಅದನ್ನು ಯಾವ ರೀತಿ ಮಾಡೋದು ಅನ್ನೋದನ್ನು ಇವತ್ತಿನ ವೀಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ. ಹಾಗೆಯೇ ರಕ್ಷಾಬಂಧನ ಬರೋಕ್ಕಿಂತ ಮುಂಚೆನೇ ನಾನು ರಕ್ಷಾಬಂಧನ ಕೂಡ ಸೆಲೆಬ್ರೇಷನ್ ಮಾಡಿದ್ದೀವಿ. ಅದನ್ನು ಕೂಡ ನಾನು ಈ ವಿಡಿಯೋದಲ್ಲಿ ಲಾಸ್ಟಲ್ಲಿ ಹಾಕಿದ್ದೀನಿ. ಸೊ ವಿಡಿಯೋನ ಫುಲ್ಲು ನೋಡಿ. ಹಾಗೆ ಈ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೀವು ನನ್ನ ಚಾನಲ್ನ ಇದೆ ಫಸ್ಟ್ ಟೈಮ್ ನೋಡ್ತಿದ್ದೀರ ಅನ್ನೋದಾದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಇದರಿಂದ ನಾನು ಮಾಡೋ ಹೊಸ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ. ಸೊ ಈಗ ಲೇಟ್ ಮಾಡಿದೆ, ವೀಡಿಯೋನ ಸ್ಟಾರ್ಟ್ ಮಾಡೋಣ. ಬಿರಿಯಾನಿನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಹೋಗ್ತೀನಿ. ವೀಡಿಯೋನೆಲ್ಲ ಸ್ಕಿಪ್ ಮಾಡಿದೆ, ಪೂರ್ತಿಯಾಗಿ ನೋಡಿ. ಮೊದಲಿಗೆ ನಾನಿಲ್ಲಿ ಕುಕ್ಕರಲ್ಲಿ ಬಿರಿಯಾನಿನ ಮಾಡ್ಕೊಳ್ತಾ ಇದ್ದೀನಿ. ಸೊ ಅದಕ್ಕೆ ನಾನು 3-4 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಿದ್ದೀನಿ. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಒಂದು 3 ಚಕ್ಕೆ ಪೀಸ್ನ ಹಾಕ್ಕೊಂಡಿದ್ದೀನಿ. ಹಾಗೆ 1 ಅನಾನಸ್ ಮೊಗ್ಗನ್ನ ಹಾಕ್ಕೊಂಡಿದ್ದೀನಿ. ಮತ್ತು 4 ಲವಂಗನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಕಾಳು ಮೆಣಸನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದೆಲ್ಲ ಫ್ಲೇವರ್ ಚೆನ್ನಾಗಿರುತ್ತೆ, ಹಾಗಾಗಿ ಸ್ಪೈಸಸ್ನೆಲ್ಲ ಆ್ಯಡ್ ಮಾಡ್ಕೊಂಡಿದ್ದೀನಿ. ನಿಮಗೆ ಬೇಕಾದರೆ ಇನ್ನೂ ಎಕ್ಸ್ಟ್ರಾ ಸ್ಪೈಸಸ್ ಏನಾದರೂ ಇದ್ದರೆ ಅದನ್ನು ಕೂಡ ಆ್ಯಡ್ ಮಾಡ್ಕೋಬಹುದು, ಚೆನ್ನಾಗಿರುತ್ತೆ ಟೇಸ್ಟು. ಸೊ ಇದೆಲ್ಲ ಚೆನ್ನಾಗಿ ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಫ್ರೈ ಆದಮೇಲೆ ನಾನಿಲ್ಲಿ ಇದ್ರ ಜೊತೆ ಈರುಳ್ಳಿ ಮತ್ತು ಮೆಣಸಿನ್ಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ, ಮತ್ತು ಎಣ್ಣೆ ಚೆನ್ನಾಗಿ ಕಾದಿರಬೇಕು. ಈಗ ನಾನಿಲ್ಲಿ ಇದಕ್ಕೆ ಹಸಿಮೆಣಸಿನ್ಕಾಯಿ ಮತ್ತು ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕು, ಗೋಲ್ಡನ್ ಬ್ರೌನ್ ಆಗಿರಬೇಕು, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾವು ಇದನ್ನು. ನಾನಿಲ್ಲಿ 2 ಈರುಳ್ಳಿನ ತೊಗೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ತೊಗೋಬೋದು ಕ್ವಾಂಟಿಟಿಗೆ. ಸೊ ಈರುಳ್ಳಿ ಚೆನ್ನಾಗಿ ಬ್ರೌನ್ ಆದಮೇಲೆ ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸೇರಿಸ್ಕೊಳ್ತಿದ್ದೀನಿ. ಒಂದು 4 ಟೀ ಸ್ಪೂನಷ್ಟು ಸೇರಿಸ್ಕೊಂಡಿದ್ದೀನಿ. 4-5 ಟೀ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದಷ್ಟು ಚೆನ್ನಾಗಿರುತ್ತೆ ಟೇಸ್ಟು. ಹಾಗಾಗಿ ನಾನಿಲ್ಲಿ ಮನೇಲೇ ಮಾಡ್ಕೊಂಡಿರೋ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಯೂಸ್ ಮಾಡ್ಕೊಂಡಿದ್ದೀನಿ. ಹೊರಗಡೆದು ಅಷ್ಟು ಫ್ಲೇವರ್ ಚೆನ್ನಾಗಿರಲ್ಲ, ಹಾಗಾಗಿ ಸೊ ನಾನು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹಸಿ ವಾಸನೆ ಹೋಗೋವರೆಗೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಒಂದು 2-3 ನಿಮಿಷ ಈ ರೀತಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನಾನಿಲ್ಲಿ ಟೊಮೆಟೊನ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು 4 ಟೊಮೆಟೊನ ಸೇರಿಸ್ಕೊಂಡಿದ್ದೀನಿ ನಾನಿಲ್ಲಿ. ಇದು ಹುಳಿ ಟೊಮೆಟೊ ಆಗಿರೋದ್ರಿಂದ 4 ಸೇರಿಸ್ಕೊಂಡಿದ್ದೀನಿ. ನಾರ್ಮಲ್ ಟೊಮೆಟೊ ಆದರೆ ಒಂದು 5 ಹಾಕ್ಕೊಳ್ಬೋದು. ಇದು ಹುಳಿ ಇದೆ ತುಂಬ, ಹಾಗಾಗಿ 4 ಟೊಮೆಟೊ ಹಾಕ್ಕೊಂಡಿದ್ದೀನಿ. ಇದನ್ನು ನಾವು ಚೆನ್ನಾಗಿ ಸ್ಮ್ಯಾಶ್ ಆಗೋ ರೀತಿ ಬೇಯಿಸ್ಕೋಬೇಕು. ಇದಕ್ಕೆ ನಾನು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಟೊಮೆಟೊ ಬೇಗ ಸ್ಮ್ಯಾಶ್ ಆಗೋ ರೀತಿ ಬೇಯುತ್ತೆ, ಹಾಗಾಗಿ ಈ ರೀತಿ ಚೆನ್ನಾಗಿ ಉಪ್ಪು ಹಾಕ್ಬಿಟ್ಟು ಒಂದು ಸಲ ಮಿಕ್ಸ್ ಮಾಡಿಕೊಟ್ಟು ಕುಕ್ಕರ್ನ ಮುಚ್ಚಳದಿಂದ ಉಲ್ಟಾ ಮುಚ್ಚಿಬಿಟ್ಟು ಒಂದು 2 ಸೆಕೆಂಡ್ ಬೇಯಿಸ್ಕೊಳ್ತೀನಿ. ಆವಾಗ ಬೇಗ ಸ್ಮ್ಯಾಶ್ ಆಗುತ್ತೆ, ಹಾಗಾಗಿ ಸೊ ನೋಡ್ಬೋದು. ಒಂದು ಸಲ ಈ ರೀತಿ ಕೈ ಆಡಿಸ್ಕೊಂಡು ಈ ರೀತಿ ಮುಚ್ಚಿಡಬೇಕು. ಅದಾದಮೇಲೆ 1-2 ಸೆಕೆಂಡು 3 ಸೆಕೆಂಡ್ ಆದಮೇಲೆ ಓಪನ್ ಮಾಡಿದ್ರೆ ಆಲ್ಮೋಸ್ಟ್ ಅದು ಫುಲ್ ಬೆಂದಿರುತ್ತೆ ಟೊಮ್ಯಾಟೊ. ಮತ್ತು ಚೆನ್ನಾಗಿ ಸೌಟೆ ಸಹಾಯದಿಂದ ಸ್ಮ್ಯಾಶ್ ಮಾಡ್ಕೋಬೇಕಷ್ಟೆ. ಈ ರೀತಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ಈಗ ಇದ್ರ ಜೊತೆಗೆ ನಾನು ಕೊತ್ತಂಬರಿ ಸೊಪ್ಪು ಹಾಗೆ ಪುದೀನ ಸೊಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು 1/4 ಕಪ್ಪಷ್ಟು ಕೊತ್ತಂಬರಿ ಸೊಪ್ಪು ಹಾಗೆ ಪುದೀನ ಸೊಪ್ಪನ್ನ ಸೇರಿಸ್ಕೊಂಡಿದ್ದೀನಿ ನಾನಿಲ್ಲಿ. ಇದನ್ನು ಕೂಡ ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು. ಈಗಲೇ ಸೇರಿಸ್ಕೊಳ್ಳೋದ್ರಿಂದ ಅದ್ರ ಹಸಿ ವಾಸನೆ ಕೂಡ ಹೋಗುತ್ತೆ, ಹಾಗಾಗಿ ಈಗಲೂ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಜಾಸ್ತಿ ಏನು ಇಂಗ್ರೀಡಿಯೆಂಟ್ ಇಲ್ಲ, ಮನೇಲಿರೋದೆ. ಈಗ ನಾನಿಲ್ಲಿ ಅರಿಶಿನ ಪುಡಿನ ಸೇರಿಸ್ಕೊಂಡಿದ್ದೀನಿ, ಒಂದು 1/4 ಚಮಚದಷ್ಟು. ಹಾಗೆಯೇ 1.5 ಚಮಚದಷ್ಟು ಖಾರದ ಪುಡಿನ ಸೇರಿಸ್ಕೊಂಡಿದ್ದೀನಿ. 2 ಟೀ ಸ್ಪೂನಷ್ಟು ನಾನಿಲ್ಲಿ ಬಿರಿಯಾನಿ ಮಸಾಲಾನ ಸೇರಿಸ್ಕೊಂಡಿದ್ದೀನಿ. ನಿಮಗಿದು ಆಪ್ಷನಲ್, ಬೇಕಾದರೆ ಹಾಕ್ಕೋಬೋದು, ಟೇಸ್ಟ್ ಚೆನ್ನಾಗಿರುತ್ತೆ, ಹಾಗಾಗಿ ಹಾಕ್ಕೊಂಡಿದ್ದೀನಿ ಅಷ್ಟೇ. ಹಾಗೆ ಖಾರದ ಪುಡಿ ನಾನಿಲ್ಲಿ 2 ಟೀ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಮಕ್ಕಳು ತಿನ್ನೋದ್ರಿಂದ ಸ್ವಲ್ಪ ಖಾರ ಕಮ್ಮಿ ಇರಲಿ ಅಂತ ಅಷ್ಟೇ, ನಿಮ್ಗೆ ಬೇಕಾದರೆ ನೀವು ಹಾಕ್ಕೋಬೋದು. ಹಾಗೆ ನಾನಿಲ್ಲಿ 2 ಟೇಬಲ್ ಸ್ಪೂನಷ್ಟು ಮೊಸರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಟೊಮೆಟೊ ಆಲ್ರೆಡಿ ಹಾಕಿ ಅದು ಸ್ವಲ್ಪ ಹುಳಿ ಇರೋದ್ರಿಂದ ನಾನು ಮೊಸರು ಸ್ವಲ್ಪ ಕಮ್ಮಿ ಹಾಕ್ಕೊಂಡಿದ್ದೀನಿ, ನೀವು ನೋಡ್ಕೊಂಡು ಹಾಕ್ಕೋಬೋದು. ಅದನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಪೇಸ್ಟ್ ರೀತಿ ಹಾಕಬೇಕು ಮಸಾಲೆ, ಆವಾಗಲೇ ತುಂಬ ಟೇಸ್ಟ್ ಆಗೋದು. ನಾವು ಮಸಾಲೆನ ಎಷ್ಟು ಫ್ರೈ ಮಾಡ್ಕೊಳ್ತೀವೋ, ಎಷ್ಟು ಚೆನ್ನಾಗಿ ಬಾಡಿಸ್ಕೊಳ್ತೀವೋ ಅಷ್ಟು ಟೇಸ್ಟಾಗಿ ಬರುತ್ತೆ. ಸೊ ನೋಡ್ಬೋದು, ಈ ರೀತಿ ಗ್ರೇವಿ ಟೈಪ್ ಆಗಬೇಕು. ಈಗಿಲ್ಲಿ ಮಸಾಲೆ ರೆಡಿ ಆಗಿದೆ. ಇಲ್ಲಿ ನಾನು ಇದಕ್ಕೆ 4 ಗ್ಲಾಸಷ್ಟು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ಅಂದರೆ 2 ಗ್ಲಾಸ್ ಅಕ್ಕಿ ತೊಗೊಂಡಿರೋದು ನಾನಿಲ್ಲಿ. 1 ಗ್ಲಾಸ್ಗೆ 2 ಗ್ಲಾಸ್ರಂತೆ 2 ಗ್ಲಾಸ್ ಅಕ್ಕಿಗೆ 4 ಗ್ಲಾಸ್ ನೀರನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಬೇಕು. ಉಪ್ಪು ಎಷ್ಟು ಬೇಕು ಅಷ್ಟು ಹಾಕ್ಕೊಂಡು ನೀರು ಕುದ್ದಾದ್ಮೇಲೆ ಒಂದು ಸಲ ಉಪ್ಪು ನೋಡ್ಕೊಂಡು ಆಮೇಲೆ ಸೇರಿಸ್ಕೋಬೋದು. ಉಪ್ಪು ಖಾರ ಏನು ಕಮ್ಮಿ ಇದೆ ಅದನ್ನು ಸೇರಿಸ್ಕೋಬೋದು. ಸೊ ನಾನು ಇದನ್ನು ಈಗ ಮುಚ್ಚಿಡ್ತೀನಿ ಕುದಿಯೋಕ್ಕೆ. ಇದು ಕುದಿಯೋ ಗ್ಯಾಪಲ್ಲಿ ಮೊಟ್ಟೆದು ಸಿಪ್ಪೆನೆಲ್ಲ ಸುಲಿದಿಟ್ಕೊಳ್ತಾ ಇದ್ದೀನಿ. ಬೇಯಿಸಿ ಇಟ್ಕೊಂಡಿದ್ದೀನಿ ಆಲ್ರೆಡಿ. ಅದ್ರ ಸಿಪ್ಪೆನೆಲ್ಲ ತೆಗೆದು ಇಡ್ತಾಯಿದ್ದೀನಿ.
ಮೊಟ್ಟೆದು ಸಿಪ್ಪೆ ಎಲ್ಲ ತೆಗ್ದಾದ್ಮೇಲೆ ಒಂದು ಸಲ ವಾಶ್ ಮಾಡ್ಕೋಬೇಕು, ಇಲ್ಲಾಂದರೆ ಚಿಕ್ಕ ಚಿಕ್ಕ ಪೀಸ್ ಮೊಟ್ಟೆದು ಸಿಪ್ಪೆ ಎಲ್ಲ ಅದರಲ್ಲೇ ಎದ್ಬಿಡುತ್ತೆ. ಹಾಗಾಗಿ ಒಂದೊಂದೇ ಸುಲ್ಕೊಂಡು ತೊಳ್ಕೊಂಡು ಇಡ್ತಾಯಿದ್ದೀನಿ. ಈ ರೀತಿ ಮೊಟ್ಟೆನೆಲ್ಲ ಸುಲ್ಕೊಂಡು ಇಟ್ಕೊಂಡೆ, ಅಷ್ಟರಲ್ಲಿ ಅದು ನೀರು ಕೂಡ ಕುದಿಯುತ್ತೆ. ಸೊ ನೋಡ್ಬೋದು, ನಾನಿಲ್ಲಿ 6 ಮೊಟ್ಟೆನ ತೊಗೊಂಡಿದ್ದೀನಿ. ನಾವು 6 ಜನ ಇದ್ದೀವಿ, ಹಾಗಾಗಿ 6 ಮೊಟ್ಟೆನ ತೊಗೊಂಡಿದ್ದೀನಿ. ನನ್ನ ತಮ್ಮ ಮತ್ತು ನನ್ನ ಫ್ರೆಂಡು, ಅವನು ನನಗೆ ತಮ್ಮನೇ, ಅವರಿಬ್ಬರು ಬಂದಿದ್ದರು. ಸೊ ಅವರಿಬ್ಬರಿಗೋಸ್ಕರ ಇವತ್ತು ಮೊಟ್ಟೆ ಬಿರಿಯಾನಿ ಮಾಡ್ತಾಯಿದ್ದೆ. ಅವನಿಗೂ ಕೂಡ ರಜೆ ಇತ್ತು ಅಂತ ಹೇಳಿಬಿಟ್ಟು ಬಂದಿದ್ದ. ಸೊ ಹಾಗಾಗಿ ಮೊಟ್ಟೆ ಬಿರಿಯಾನಿ ಬೇಕು ಅಂತ ಕೇಳಿದ್ದ, ಹಾಗಾಗಿ ಮಾಡ್ತಾಯಿದ್ದೆ. ಸೊ ಅದನ್ನು ನಿಮ್ಮ ಜೊತೆನೂ ಶೇರ್ ಮಾಡ್ಕೊಳ್ಳೋ ರೆಸಿಪಿ ಅಂದ್ಕೊಂಡು ಮಾಡಿಕೊಂಡೆ. ಇವಾಗ ಎಲ್ಲ ಮೊಟ್ಟೆನೆಲ್ಲ ಸಿಪ್ಪೆ ಸುಲ್ಕೊಂಡಾಗಿದೆ. ಸೊ ಇವಾಗ ಇದು ಸ್ವಲ್ಪ ಒಂದು ಸಲ ಈ ರೀತಿ ಓಪನ್ ಮಾಡಿಕೊಂಡು ಚೆನ್ನಾಗಿ ಕೈ ಆಡಿಸ್ಕೋಬೇಕು. ಆಗ ಉಪ್ಪು ಕರ್ಗಕ್ಕಿದ್ರೆ ಇನ್ನೊಂದು ಸ್ವಲ್ಪ ಕರಗಿಬಿಡುತ್ತೆ ಬೇಗ. ಹಾಗಾಗಿ ಒಂದು ಸಲ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ನೀರು ಚೆನ್ನಾಗಿ ಕುದಿಯೋಕ್ಕೆ ಸ್ಟಾರ್ಟ್ ಆಯಿತು. ಈ ಟೈಮಲ್ಲಿ ನಾವು ಉಪ್ಪು ಖಾರನೆಲ್ಲ ನೋಡ್ಕೋಬೇಕು ಕರೆಕ್ಟಾಗಿದೆಯಾ ಅಂತ. ಈಗೆಲ್ಲ ಕರೆಕ್ಟಾಗಿತ್ತು, ಹಾಗಾಗಿ ನಾನಿಲ್ಲಿ ಅಕ್ಕಿನ ಸೇರಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 2 ಗ್ಲಾಸ್ ಅಕ್ಕಿನ ಸೇರಿಸ್ಕೊಂಡಿದ್ದೀನಿ. ಇದನ್ನು ನಾನು ಅರ್ಧ ಗಂಟೆ ಮುಂಚೆನೇ ಒಂದು 10ರಿಂದ 15 ನಿಮಿಷ ಅಷ್ಟೇ ಅದನ್ನು ನೀರಲ್ಲಿ ಚೆನ್ನಾಗಿ ತೊಳೆದು ನೆನೆಯೋಕ್ಕಿಟ್ಟಿದ್ದೆ ಅಕ್ಕಿನ. ಆವಾಗ ಅಕ್ಕಿ ಉದ್ರುದ್ರು ಬರುತ್ತೆ. ಉದ್ರುದ್ರು ಬರೋಕ್ಕೆ ಆ ರೀತಿ ಮಾಡಿದ್ರೆ ಚೆನ್ನಾಗಿ ಉದ್ರುದ್ರಾಗಿ ಬರುತ್ತೆ ಅಕ್ಕಿ. ಸೊ ಒಂದು 10ರಿಂದ 15 ನಿಮಿಷ ನೀವು ಆನಿಯನ್ನು ಟೊಮ್ಯಾಟೊ ಎಲ್ಲ ಕಟ್ ಮಾಡ್ಕೊಳ್ಳೋ ಗ್ಯಾಪಲ್ಲಿ ಅಕ್ಕಿನ ವಾಶ್ ಮಾಡಿಕೊಂಡು ನೀರಲ್ಲಿ ಒಂದು 15 ನಿಮಿಷ ನೆನೆಯೋಕೆ ಬಿಡಿ. ಸೊ ಅಕ್ಕಿನ ಹಾಕ್ಬಿಟ್ಟು ಈ ರೀತಿ ಚೆನ್ನಾಗಿ ಕುದಿ ಬರಬೇಕು. ಕುದಿ ಬರೋದು ಏನಕ್ಕೆ ಅಂತ ಹೇಳಿದ್ರೆ, ಕುದಿದೇನೆ ನಾವೆಲ್ಲದನ್ನು ಆ್ಯಡ್ ಮಾಡ್ಕೊಳ್ತಾ ಹೋದರೆ ಅದು ಕುಕ್ಕರ್ ವಿಷಲ್ ಆದಮೇಲೆ ಯಾವ ಮಸಾಲೆನೂ ಮಿಕ್ಸ್ ಆಗಿರಲ್ಲ, ಮತ್ತು ನಾವು ಮಿಕ್ಸ್ ಮಾಡಿಕೊಂಡು ಟೇಸ್ಟ್ ವೇರಿಯೇಷನ್ ಬರುತ್ತೆ. ಹಾಗಾಗಿ ಕುದಿಯೋವರೆಗೂ ಕಾಯಬೇಕು. ಈಗ ಅಕ್ಕಿ ಹಾಕಿ ಇದು ಚೆನ್ನಾಗಿ ಕುದ್ದಾದ್ಮೇಲೆ ನಾನಿಲ್ಲಿ 6 ಮೊಟ್ಟೆನ ಸೇರಿಸ್ಕೊಂಡು ಒಂದು ಸಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದಾದಮೇಲೆ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು 2 ವಿಷಲ್ನ ಹೊಡೆಸ್ಕೊಳ್ತಾ ಇದ್ದೀನಿ. 2 ವಿಷಲ್ ಹೊಡೆಸ್ಕೊಂಡಿರೋದು ನಾನು, ಜಾಸ್ತಿ ಹೊಡೆಸ್ಕೊಂಡಿಲ್ಲ. ಜಾಸ್ತಿ ರೈಸ್ ಇದ್ದರೆ 2 ವಿಷಲು, ಕಮ್ಮಿ ಇದ್ದರೆ ಒಂದು 3 ವಿಷಲ್ ಹೊಡೆಸ್ಕೊಳ್ಳಿ. ಸೊ ನಾನೀಗ ಲಿಡ್ನ ಕ್ಲೋಸ್ ಮಾಡಿ ವಿಷಲ್ನ ಹಾಕಿಬಿಟ್ಟು 2 ವಿಷಲ್ ಹೊಡೆಸ್ಕೊಳ್ತಾ ಇದ್ದೀನಿ. ಅಕ್ಕಿನ ಹಾಕುವಾಗ ಫ್ಲೇಮ್ನ ಕಮ್ಮಿಯಲ್ಲಿ ಇಟ್ಕೊಂಡಿದ್ದೆ. ವಿಷಲ್ಲೆಲ್ಲ ಹಾಕಿದ ಮೇಲೆ ಫ್ಲೇಮ್ನ ಹೈಯಲ್ಲಿ ಇಟ್ಕೊಂಡು 2 ವಿಷಲ್ನ ಹೊಡೆಸ್ಕೊಳ್ತಾ ಇದ್ದೀನಿ. ಈಗ ವಿಷಲ್ ಹೊಡೆದು ತಣ್ಣಗಾಗಿದೆ, ಗ್ಯಾಸ್ ಎಲ್ಲ ಹೋಗಿದೆ. ಇದಾದಮೇಲೆ ನಾನಿಲ್ಲಿ ಓಪನ್ ಮಾಡ್ತಾಯಿದ್ದೀನಿ. ನೋಡ್ಬೋದು ಮಸಾಲೆ ಎಲ್ಲ ಚೆನ್ನಾಗಿ ಹಿಡ್ದಿದೆ ಎಲ್ಲದಕ್ಕೂ, ರೈಸ್ಗೆಲ್ಲ. ಈ ರೀತಿ ನಾವು ಕುದಿಸಿ ಹಾಕೋದ್ರಿಂದ ಈ ರೀತಿ ಎಲ್ಲ ಕಡೆನೂ ಮಸಾಲೆ ಸ್ಪ್ರೆಡ್ ಆಗಿರುತ್ತೆ. ಇಲ್ಲಾಂದರೆ ಎಲ್ಲ ಸೊಪ್ಪು, ನಾವು ಹಾಕಿರೋ ಟೊಮ್ಯಾಟೊ, ಹಸಿಮೆಣ್ಸಿನ್ಕಾಯಿ ಇದೆಲ್ಲ ಮೇಲೆ ಬಂದು ನಿಂತ್ಬಿಡುತ್ತೆ, ಅಷ್ಟು ಟೇಸ್ಟ್ ಚೆನ್ನಾಗಿರಲ್ಲ. ಸೊ ಈ ರೀತಿ ಮಾಡಿ ನೋಡಿ. ಈಗ ನೋಡ್ಬೋದು ಪರ್ಫೆಕ್ಟಾಗಿ ಬೆಂದಿದೆ, ಮತ್ತು ಅಕ್ಕಿ ಕೂಡ ನೋಡ್ಬೋದು ನೀವು ಉದ್ರಾಗಿ ಬಂದಿದೆ. ನಾರ್ಮಲಾಗಿ ಸೋನಾ ಮಸೂರಿ ಅಕ್ಕಿಯಲ್ಲೇ ಮಾಡಿರೋದು, ಬಟ್ ಚೆನ್ನಾಗಿದೆ ನೋಡೋಕ್ಕೆ. ಬಾಸುಮತಿ ರೈಸ್ ಫೀಲ್ ಬಂತು. ಟೇಸ್ಟು ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು. ಮಿಕ್ಸ್ ಮಾಡ್ಕೊಳ್ಬೇಕಾದ್ರೆ ಅಷ್ಟೇ ನೀವು ಸ್ವಲ್ಪನೇ ತೆಗೆದುಬಿಟ್ಟು ಇನ್ನೊಂದು ಪಾತ್ರೆಯಲ್ಲಿ ಉದುರಿಸ್ಕೊಳ್ತಾ ಹಾಕ್ಕೊಳ್ಳಿ. ಇಲ್ಲಾಂದರೆ ಮೊಟ್ಟೆ ಪೀಸ್ ಆಗಿಬಿಡುತ್ತೆ, ಕಟ್ಟಾಗಿಬಿಡುತ್ತೆ ಮೊಟ್ಟೆ. ಹಾಗಾಗಿ ನಾನಿಲ್ಲಿ ಈ ರೀತಿ ಮಿಕ್ಸ್ ಮಾಡಬೇಕಾದ್ರೆ ಒಂದು ಮೊಟ್ಟೆ ಹಾಗೆ ಪೀಸ್ ಆಗಿಬಿಡ್ತು. ನೋಡ್ಬೋದು ಇಲ್ಲಿ ಆ ರೀತಿ ಆಗುತ್ತೆ. ಈಗಲೇ ನಾವು ಊಟ ಮಾಡೋದ್ರಿಂದ ಅದನ್ನು ಕುಕ್ಕರಲ್ಲೇ ಇಟ್ಟಿದ್ದೆ, ಶಿಫ್ಟ್ ಮಾಡಲಿಲ್ಲ. 6 ಜನಕ್ಕೆ 2 ಗ್ಲಾಸ್ ಅಕ್ಕಿ ಕರೆಕ್ಟ್ ಆಯಿತು. ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿತ್ತು. ಫಸ್ಟು ನಾನಿಲ್ಲಿ ಮಕ್ಕಳಿಗೆ ಹಾಕ್ಕೊಂಡು ಹೋಗ್ತಾಯಿದ್ದೀನಿ, ಮಕ್ಕಳಿಗೆ ಕೊಡೋಣ ಅಂತ ಹೇಳಿಬಿಟ್ಟು. ಇದು ನೈಟ್ ಮಾಡಿರೋದು, ಟೈಮ್ ಬೇರೆ 9 ಗಂಟೆ ಆಗಿತ್ತು. ಅವ್ರಿಗೆ ಹೊಟ್ಟೆ ಹಸಿಯೋಕ್ಕೆ ಸ್ಟಾರ್ಟ್ ಆಗಿತ್ತು, ಹಾಗಾಗಿ ಅವ್ರಿಗೆ ಫಸ್ಟ್ ಕೊಡೋಣ ಅಂತ ಪ್ಲೇಟಲ್ಲಿ ಸರ್ವ್ ಮಾಡ್ಕೊಳ್ತಾ ಇದ್ದೆ. ತುಂಬ ಸಿಂಪಲ್ಲಾಗಿ ತುಂಬ ಬೇಗನೆ ಮಾಡ್ಕೋಬೋದು. ಒಂದು 10-15 ನಿಮಿಷದಲ್ಲೆಲ್ಲ ಬೇಗನೆ ಮಾಡ್ಕೋಬೋದು. ತುಂಬ ಟೇಸ್ಟಾಗಿರುತ್ತೆ ಇದು. ದಮ್ ಬಿರಿಯಾನಿ ಫೀಲಲ್ಲೇ ಬಂತು. ಹಾಗೆ ಚಿಕನ್ ಬಿರಿಯಾನಿ ಟೇಸ್ಟ್ ಇತ್ತು, ತುಂಬ ಟೇಸ್ಟಾಗಿತ್ತು. ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಹೇಳೋದನ್ನ ಮರಿಬೇಡಿ. ಇಷ್ಟೇ ಎಗ್ ಬಿರಿಯಾನಿ ರೆಸಿಪಿ. ಹಾಗೆಯೇ ನಾನಿಲ್ಲಿ ರಕ್ಷಾಬಂಧನನ ಮುಂಚೆನೇ ಮಾಡ್ತಾಯಿದ್ದೀನಿ. ಮೇ ಬಿ 19th ಅನಿಸುತ್ತೆ ರಕ್ಷಾಬಂಧನ. ಆ ಟೈಮಲ್ಲಿ ಇವ್ರು ನಂಗೆ ಸಿಗಲ್ಲ, ಹಾಗಾಗಿ ಇವ್ರು ಕೆಲಸದಲ್ಲಿರೋದ್ರಿಂದ ಬರೋಕ್ಕಾಗಲ್ಲ. ಹಾಗೆ ನನಗೂ ರಾಖಿ ಕಟ್ಟೋಕ್ಕಾಗಲ್ಲ. ಹಾಗಾಗಿ ನಾನು ಇವಾಗ ಹೆಂಗೂ ಬಂದಿದ್ದಾನಲ್ಲ ಅಂತ ಹೇಳಿಬಿಟ್ಟು ರಾಖಿ ಕಟ್ಬಿಟ್ಟು ವಸೂಲಿ ಮಾಡಿಕೊಂಡೆ. ಇವನಿಗೂ ಮತ್ತು ಇವನ ಜೊತೆ ಒಬ್ಬ ಬಂದಿದ್ದ, ಅವನು ನನ್ನ ತಮ್ಮನ ಥರನೇ, ಅವನು ನನ್ನನ್ನು ಅಕ್ಕ ಅಂತೆಲ್ಲ ಕರಿತಾನೆ. ನನಗೂ ಅವ್ನು ತುಂಬ ಇಷ್ಟ, ಹಾಗಾಗಿ ಇಬ್ಬರಿಗೂ ನಾನು ರಾಖಿ ಕಟ್ಟಿದೆ. ಇಬ್ರಿಗೂ ಅಷ್ಟೇ. ಅವ್ನು ನಂಗೆ ಡೈರಿ ಮಿಲ್ಕ್ ಕೊಡಿಸ್ತಾ, ನನ್ನ ತಮ್ಮನ ಹತ್ರ ಕತ್ರಿ ಹಾಕಿಸ್ದೆ ಸ್ವಲ್ಪ. ಹೀಗೆ ಅಡ್ವಾನ್ಸ್ಡಾಗಿ ನಾವು ರಕ್ಷಾಬಂಧನ ಸೆಲೆಬ್ರೇಷನ್ ಮಾಡಿದೆ. ಮತ್ತು ಅವ್ರು ನಂಗೆ ಸಿಗಲ್ವಲ್ಲ, ಹಾಗಾಗಿ ನಾನು ಈಗಲೇ ಕಟ್ಬಿಡ್ತೀನಿ ಬನ್ನಿ ಅಂತ ಹೇಳಿಬಿಟ್ಟು ಕಟ್ಬಿಟ್ಟೆ.
ಸೊ ಹೀಗೆ ರಕ್ಷಾಬಂಧನನೂ ಕೂಡ ಮುಗಿಸ್ಕೊಂಡ್ಬಿಟ್ಟೆ. ಮತ್ತೇನಿದ್ರು 19 ವಿಶ್ ಮಾಡಿದ್ರೆ ಸಾಕಲ್ವಾ, ಮತ್ತು ಅವ್ರು ಸಿಗೋದು ಇಲ್ಲ. ಮತ್ತು ಅದಾದಮೇಲೆ ನಾನು ನೆಕ್ಸ್ಟ್ ಮಂತ್ ಊರಿಗೆ ಹೋಗೋದು, ಅಲ್ಲಿವರೆಗೂ ಕಾಯೋಕ್ಕಾಗಲ್ಲ, ಅವಾಗ ಅವನು ಬರೋ ಡೌಟೇ ಇರುತ್ತೆ ಹಾಗಾಗಿ ಈಗಲೇ ಕಟ್ಬಿಟ್ಟೆ. ಸೊ ಇಷ್ಟೇ ಇವತ್ತಿನ ವೀಡಿಯೋ. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆದರೆ ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಾ ನೋಡ್ತಾ ಇದ್ದೀರಾ, ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋನ ಇಲ್ಲಿವರೆಗೂ ನೋಡೋದಕ್ಕೆ ಥ್ಯಾಂಕ್ ಯು ಸೊ ಮಚ್.